ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಅಷ್ಟ ಸಿದ್ಧಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ. ಹೆಸರು ತುಂಬಾನೇ ಪ್ರಮುಖವಾಗಿರುವಂತಹ ವಿಚಾರವನ್ನ ನಮಗೆ ತಿಳಿಸುವಂಥದ್ದು. ಇವತ್ತು ನಾವು 5ನೆಯ ಸಿದ್ಧಿಯ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಅಷ್ಟ ಸಿದ್ಧಿ ದೇವಾನುದೇವತೆಗಳು ಇದನ್ನ ಸಿದ್ಧಿಯಾಗಿ ಪಡ್ಕೊಂಡು ಅವರ ಕೆಲಸಗಳನ್ನ ಮುಂದುವರಿಸ್ತಾ ಇದ್ರಂತೆ. ರಾಕ್ಷಸರು ಕೂಡ ಇದನ್ನ ಸಿದ್ಧಿಯನ್ನ ಪಡ್ಕೊಳ್ತಿದ್ರು, ಆದ್ರೆ ಅದು ಸ್ವಾರ್ಥಕ್ಕಾಗ್ತಾ ಇತ್ತು. ದೇವಾನುದೇವತೆಗಳು ಲೋಕ ಕಲ್ಯಾಣಕ್ಕಾಗಿ. ಒಂದು ಕಡೆ ಮಾತನ್ನ ಕೇಳಿದ್ದೆ, ಮತ್ತೆ ಅನುಭವಕ್ಕೂ ಕೂಡ ಬಂದಿರುವಂಥದ್ದು. ಯಾವಾಗ ನಾವು ನಮ್ಮ ಸ್ವಾರ್ಥಕ್ಕಲ್ಲದೆ ಲೋಕ ಕಲ್ಯಾಣಕ್ಕೆ ಅಥವಾ ನಮ್ಮ ಸುತ್ತಮುತ್ತ ಇರೋರ ಒಳಿತಿಗಾಗಿ ನಾವು ಕೆಲಸ ಮಾಡ್ತೀವೋ, ಆಗ ನಾವು ಅಂದ್ಕೊಂಡಿರುವಂಥದ್ದು ಆದಷ್ಟು ಬೇಗ ಆಗುತ್ತೆ. ಇರಲಿ, ಈ ಒಳ್ಳೆಯ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಅಷ್ಟ ಸಿದ್ಧಿಗಳಲ್ಲಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ 5ನೆಯ ಸಿದ್ಧಿ ಪ್ರಾಪ್ತಿ ಅಂತ ಹೇಳಿ. ಇದುವರೆಗೂ ನಾವು ಕೇಳಿರುವಂತಹ ಸಿದ್ಧಿಗೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇದುವರೆಗೂ ನಾವು ಕೇಳಿರುವಂತಹ ಲಘಿಮ, ಗರಿಮ, ಮಹಿಮ, ಅಣಿಮ ಇವೆಲ್ಲವೂ ಕೂಡ ತೂಕ, ಗಾತ್ರದ ಮೇಲೆ ಅವಲಂಬಿತವಾಗಿತ್ತು. ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ, ಕಣ್ಣಿಗೆ ಕಾಣುವಂಥದ್ದು ಅಥವಾ ನಮ್ಮ ಶರೀರದಲ್ಲಾಗುವಂತಹ ಬದಲಾವಣೆಗಳು. ಆದ್ರೆ ಈ ಪ್ರಾಪ್ತಿ ಅನ್ನುವಂತಹ ಸಿದ್ಧಿ ಶರೀರದಿಂದ ಹೊರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದ್ರೆ ಇಲ್ಲಿ ಈ ಪ್ರಾಪ್ತಿ ಹೆಸರೇ ಹೇಳುವಾಗೆ ಪ್ರಾಪ್ತಿಸಿಕೊಳ್ಳುವಂಥದ್ದು. ದೇವಾನುದೇವತೆಗಳು, ರಾಕ್ಷಸರು ಈ ಸಿದ್ಧಿಯನ್ನ ಪಡ್ಕೊಂಡಿದ್ರೆ ಅವರು ಗಾಳಿಯಲ್ಲೂ ಕೂಡ ಏನಾದ್ರೂ ಸೃಷ್ಟಿಸಿಕೊಂಡು ಅವರಿಗೆ ಬೇಕಾದದ್ದನ್ನ ಅವರು ಪ್ರಾಪ್ತಿಸಿಕೊಳ್ತಿದ್ರಂತೆ, ಪಡ್ಕೊಳ್ತಿದ್ರಂತೆ. ಹೀಗೆ ಬೇಕಾಗಿರುವಂಥದ್ದನ್ನೆಲ್ಲ ಗಿಟ್ಟಿಸಿಕೊಳ್ಳುವಂತಹ, ಪಡೆದುಕೊಳ್ಳುವಂತಹ ಒಂದು ಸಿದ್ಧಿ. ಆದ್ರೆ ಇದು ದೇವಾನುದೇವತೆಗಳು, ರಾಕ್ಷಸರು ಆ ಮಟ್ಟದಲ್ಲಿ ಆಯ್ತು. ನಾವೆಲ್ಲ ಸಾಮಾನ್ಯ ಮನುಷ್ಯರು. ನಮ್ಮ ಬದುಕಿನ ಯಶಸ್ಸಿಗೆ ನಾವು ಗಿಟ್ಟಿಸಿಕೊಳ್ಳಬೇಕಾಗಿರುವಂತಹ ಸಿದ್ಧಿ ಯಾವುದು? ಅಷ್ಟ ಸಿದ್ಧಿಯಲ್ಲಿ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಮಾನಸಿಕ ಶಕ್ತಿಯನ್ನು ಕೂಡ ಗುರಿಯನ್ನ ಸಾಧಿಸುವಲ್ಲಿ ಮಾಡಿದ ಮೇಲೆ ಇದು ನನ್ನ ಗುರಿ ಅಂತ ಹೇಳಿ ನಮ್ಮ ಎಲ್ಲಾ ಮಾನಸಿಕ ಶಕ್ತಿಯನ್ನ ಆ ಗುರಿಯೆಡೆಗೆ ಧಾರೆ ಎರೆಯುವಂಥದ್ದು ಇದೆಯಲ್ಲ, ಅದು ನಾವು ಪಡ್ಕೊಳ್ಳುವಂತಹ ಸಿದ್ಧಿ ಅಂತ ಹೇಳಿ ಹೇಳಿದ್ದಾರೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.